ಚಿತ್ರದುರ್ಗದಲ್ಲಿ ಮಳೆಯಿಂದ ಭಾರಿ ಅವಾಂತರವೇ ಆಗಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಅಡಿಕೆ ಮರಗಳು ಮುರಿದು ಬಿದ್ದಿವೆ. 500ಕ್ಕೂ ಅಧಿಕ ಅಡಿಕೆ ಮರ ಸಸಿಗಳಿಗೆ ಹಾನಿಯಾಗಿದೆ ಭಾರಿ ಮಳೆಯಿಂದಾಗಿ. ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಹಿರಿಯೂರು ತಹಸೀಲ್ದಾರ್ ಭೇಟಿಯನ್ನು ನೀಡಿದ್ದಾರೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಈ ರೀತಿಯ ಭಾರಿ ಗಾಳಿ ಮಳೆಗೆ ಮನೆ ಸೀಟ್ ಹಾರಿ ಹೋಗಿದೆ. ಗ್ರಾಮದ ಶಾಲೆ ಕಟ್ಟಡದ ಮೇಲೂ ಕೂಡ ಮರ ಬಿದ್ದಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಅಪಾರ ಹಾನಿಯಾಗಿದೆ ಮಳೆಯಿಂದ. ಆ ಮೂಲೆಗಳ ಒಂದು ಚಿತ್ರದುರ್ಗದಲ್ಲಿ ಮಳೆಯಿಂದ ಭಾರಿ ಅವಾಂತರವೇ ಆಗಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಅಡಿಕೆ ಮರಗಳು ಮುರಿದು ಬಿದ್ದಿವೆ. 500ಕ್ಕೂ ಅಧಿಕ ಅಡಿಕೆ ಮರ ಸಸಿಗಳಿಗೆ ಹಾನಿಯಾಗಿದೆ ಭಾರಿ ಮಳೆಯಿಂದಾಗಿ. ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಹಿರಿಯೂರು ತಹಸೀಲ್ದಾರ್ ಭೇಟಿಯನ್ನು ನೀಡಿದ್ದಾರೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಈ ರೀತಿಯ ಭಾರಿ ಗಾಳಿ ಮಳೆಗೆ ಮನೆ ಸೀಟ್ ಹಾರಿ ಹೋಗಿದೆ. ಗ್ರಾಮದ ಶಾಲೆ ಕಟ್ಟಡದ ಮೇಲೂ ಕೂಡ ಮರ ಬಿದ್ದಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಅಪಾರ ಹಾನಿಯಾಗಿದೆ ಮಳೆಯಿಂದ. ಆ ಮೂಲೆಗಳ ಒಂದು ಚಿತ್ರದುರ್ಗದಲ್ಲಿ ಮಳೆಯಿಂದ ಭಾರಿ ಅವಾಂತರವೇ ಆಗಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಅಡಿಕೆ ಮರಗಳು ಮುರಿದು ಬಿದ್ದಿವೆ. 500ಕ್ಕೂ ಅಧಿಕ ಅಡಿಕೆ ಮರ ಸಸಿಗಳಿಗೆ ಹಾನಿಯಾಗಿದೆ ಭಾರಿ ಮಳೆಯಿಂದಾಗಿ. ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಹಿರಿಯೂರು ತಹಸೀಲ್ದಾರ್ ಭೇಟಿಯನ್ನು ನೀಡಿದ್ದಾರೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಈ ರೀತಿಯ ಭಾರಿ ಗಾಳಿ ಮಳೆಗೆ ಮನೆ ಸೀಟ್ ಹಾರಿ ಹೋಗಿದೆ. ಗ್ರಾಮದ ಶಾಲೆ ಕಟ್ಟಡದ ಮೇಲೂ ಕೂಡ ಮರ ಬಿದ್ದಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಅಪಾರ ಹಾನಿಯಾಗಿದೆ ಮಳೆಯಿಂದ. ಆ ಮೂಲೆಗಳ ಒಂದು ಚಿತ್ರದುರ್ಗದಲ್ಲಿ ಮಳೆಯಿಂದ ಭಾರಿ ಅವಾಂತರವೇ ಆಗಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಅಡಿಕೆ ಮರಗಳು ಮುರಿದು ಬಿದ್ದಿವೆ. 500ಕ್ಕೂ ಅಧಿಕ ಅಡಿಕೆ ಮರ ಸಸಿಗಳಿಗೆ ಹಾನಿಯಾಗಿದೆ ಭಾರಿ ಮಳೆಯಿಂದಾಗಿ. ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಹಿರಿಯೂರು ತಹಸೀಲ್ದಾರ್ ಭೇಟಿಯನ್ನು ನೀಡಿದ್ದಾರೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಈ ರೀತಿಯ ಭಾರಿ ಗಾಳಿ ಮಳೆಗೆ ಮನೆ ಸೀಟ್ ಹಾರಿ ಹೋಗಿದೆ. ಗ್ರಾಮದ ಶಾಲೆ ಕಟ್ಟಡದ ಮೇಲೂ ಕೂಡ ಮರ ಬಿದ್ದಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಅಪಾರ ಹಾನಿಯಾಗಿದೆ ಮಳೆಯಿಂದ. ಆ ಮೂಲೆಗಳ ಒಂದು ಚಿತ್ರದುರ್ಗದಲ್ಲಿ ಮಳೆಯಿಂದ ಭಾರಿ ಅವಾಂತರವೇ ಆಗಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಅಡಿಕೆ ಮರಗಳು ಮುರಿದು ಬಿದ್ದಿವೆ. 500ಕ್ಕೂ ಅಧಿಕ ಅಡಿಕೆ ಮರ ಸಸಿಗಳಿಗೆ ಹಾನಿಯಾಗಿದೆ ಭಾರಿ ಮಳೆಯಿಂದಾಗಿ. ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಹಿರಿಯೂರು ತಹಸೀಲ್ದಾರ್ ಭೇಟಿಯನ್ನು ನೀಡಿದ್ದಾರೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಈ ರೀತಿಯ ಭಾರಿ ಗಾಳಿ ಮಳೆಗೆ
ಮನೆ ಸೀಟ್ ಹಾರಿ ಹೋಗಿದೆ. ಗ್ರಾಮದ ಶಾಲೆ ಕಟ್ಟಡದ ಮೇಲೂ ಕೂಡ ಮರ ಬಿದ್ದಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಅಪಾರ ಹಾನಿಯಾಗಿದೆ ಮಳೆಯಿಂದ. ಆ ಮೂಲೆಗಳ ಒಂದು ಅದೇ ನಮ್ಮ ತಕೊಂಡ್ ಬರ ಅದು ಹಿಡಿದಿದ್ದೀನಿ. ಚಿತ್ರದುರ್ಗದಲ್ಲಿ ಮಳೆಯಿಂದ ಭಾರಿ ಅವಾಂತರವೇ ಆಗಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಅಡಿಕೆ ಮರಗಳು ಮುರಿದು ಬಿದ್ದಿವೆ. 500ಕ್ಕೂ ಅಧಿಕ ಅಡಿಕೆ ಮರ ಸಸಿಗಳಿಗೆ ಹಾನಿಯಾಗಿದೆ ಭಾರಿ ಮಳೆಯಿಂದಾಗಿ. ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಹಿರಿಯೂರು ತಹಸೀಲ್ದಾರ್ ಭೇಟಿಯನ್ನು ನೀಡಿದ್ದಾರೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಈ ರೀತಿಯ ಭಾರಿ ಗಾಳಿ ಮಳೆಗೆ ಮನೆ ಸೀಟ್ ಹಾರಿ ಹೋಗಿದೆ. ಗ್ರಾಮದ ಶಾಲೆ ಕಟ್ಟಡದ ಮೇಲೂ ಕೂಡ ಮರ ಬಿದ್ದಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಅಪಾರ ಹಾನಿಯಾಗಿದೆ ಮಳೆಯಿಂದ. ಆ ಮೂಲೆಗಳ ಒಂದು ಸರಿಯಾಗಿ ಬರ ಅದೇ ನಮ್ಮ ತಕೊಂಡ್ ಬರ ಅದು ಹಿಡಿದಿದ್ದೀನಿ. ಚಿತ್ರದುರ್ಗದಲ್ಲಿ ಮಳೆಯಿಂದ ಭಾರಿ ಅವಾಂತರವೇ ಆಗಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಅಡಿಕೆ ಮರಗಳು ಮುರಿದು ಬಿದ್ದಿವೆ. 500ಕ್ಕೂ ಅಧಿಕ ಅಡಿಕೆ ಮರ ಸಸಿಗಳಿಗೆ ಹಾನಿಯಾಗಿದೆ ಭಾರಿ ಮಳೆಯಿಂದಾಗಿ. ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಹಿರಿಯೂರು ತಹಸೀಲ್ದಾರ್ ಭೇಟಿಯನ್ನು ನೀಡಿದ್ದಾರೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಈ ರೀತಿಯ ಭಾರಿ ಗಾಳಿ ಮಳೆಗೆ ಮನೆ ಸೀಟ್ ಹಾರಿ ಹೋಗಿದೆ. ಗ್ರಾಮದ ಶಾಲೆ ಕಟ್ಟಡದ ಮೇಲೂ ಕೂಡ ಮರ ಬಿದ್ದಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಅಪಾರ ಹಾನಿಯಾಗಿದೆ ಮಳೆಯಿಂದ. ಆ ಮೂಲೆಗಳ ಒಂದು ಸರಿಯಾಗಿ ಬರ ಅದೇ ನಮ್ಮ ತಕೊಂಡ್ ಬರ ಅದು ಹಿಡಿದಿದ್ದೀನಿ. ಚಿತ್ರದುರ್ಗದಲ್ಲಿ ಮಳೆಯಿಂದ ಭಾರಿ ಅವಾಂತರವೇ ಆಗಿದೆ. ಹಿರಿಯೂರು ತಾಲೂಕಿನ ಹಲವು ಕಡೆ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಅಡಿಕೆ ಮರಗಳು ಮುರಿದು ಬಿದ್ದಿವೆ. 500ಕ್ಕೂ ಅಧಿಕ ಅಡಿಕೆ ಮರ ಸಸಿಗಳಿಗೆ ಹಾನಿಯಾಗಿದೆ ಭಾರಿ ಮಳೆಯಿಂದಾಗಿ. ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಹಿರಿಯೂರು ತಹಸೀಲ್ದಾರ್ ಭೇಟಿಯನ್ನು ನೀಡಿದ್ದಾರೆ. ಮೂಡಲಹಟ್ಟಿ ಗ್ರಾಮದಲ್ಲಿ ಈ ರೀತಿಯ ಭಾರಿ ಗಾಳಿ ಮಳೆಗೆ ಮನೆ ಸೀಟ್ ಹಾರಿ ಹೋಗಿದೆ.